ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ. ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು, ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ನಿಮ್ಮ ವ್ಯಕ್ತಿ ನಿಮ್ಮ ಮುಂದೆ ಏನಾದರೂ ಹೇಳೋಕೆ ಧೈರ್ಯ ಮಾಡಿದ್ದಿಲ್ಲ ಅಂದ್ರೆ, ನಿಮ್ಮ ಮುಂದೆ ಹೇಳ್ಕೊಳಕ್ಕೆ ಅವ್ರಿಗೆ ಒಂದು ಮುಜುಗರ ಆಗಿತ್ತಂದ್ರೆ, ಅಥವಾ ಕೆಲವೊಂದು ಎಕ್ಸ್ಪ್ರೆಸ್ ಮಾಡೋಕೆ ಆಗಿದ್ದಿಲ್ಲ ಅಂದ್ರೆ ಅದು ಏನಂತ ನೋಡೋಣಂತ. ಸೊ ನಿಮಗೆ ಯಾವ ವ್ಯಕ್ತಿ ಬೇಕೋ ಜೀವನದಾಗ, ಯಾರನ್ನೇನೋ ಮುಚ್ಚಿಟ್ಟಾರ, ನನ್ನಿಂದ ಬಚ್ಚಿಟ್ಟಾರ ಅಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಂಡು, ನಿಮ್ಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ನಿಖಿತಾ ಟ್ಯಾರೋ ರೀಡಿಂಗು, ಅವೇಕನ್ ಟ್ಯಾರೋ ವಿತ್ ನಿಖಿತಾ, ಅವೇಕನ್ ಟ್ಯಾರೋ ನಿಖಿತಾ. ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ರೀಡಿಂಗ್ ಇನ್ ಕನ್ನಡ, ಕನ್ನಡ ಟ್ಯಾರೋ ರೀಡಿಂಗ್, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ, ಟುಡೇ ಟ್ಯಾರೋ ರೀಡಿಂಗ್ ಕನ್ನಡ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಟ್ಯಾರೋ, ನೋ ಕಾಂಟ್ಯಾಕ್ಟ್ ಟ್ಯಾರೋ. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ, ಹೀಗೆಲ್ಲ ಏನಾದ್ರು ಹುಡ್ಕಾಕತ್ತಿದ್ರಿ. ರಿಲೇಷನ್ಶಿಪ್ ಟ್ಯಾರೋ, ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಗ್ಬೋದಾ ಅಂತ ಏನಾದ್ರು ಹುಡ್ಕಾಕತ್ತಿದ್ರೆ, ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಇಲ್ಲಿ ನಿಮ್ಗೆ ಎಲ್ಲನೂ ಸಿಗ್ತಾ ಐತಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಏನದಾವ ಅಂತ ನೋಡೋಣ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಭಾಳ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದು 40-50% ಜನ ಮಾಡ್ಕೊಂಡಿಲ್ಲ. ದಿನಾ ನೋಡ್ತೀರಿ ಬಟ್ ಮಾಡ್ಕೊಂಡಿಲ್ಲ. ಮಾಡ್ಕೊಳ್ರಿ, ಏನಾಗಲ್ಲ. ಸೊ ವುಮನ್ಸಿ ಅಂದರೆ ಹೆಣ್ಮಕ್ಳಿಗಾಗಿ ನಾವು ಲೀಡರ್ಸ್ನ ತಯಾರು ಮಾಡೋಕ್ಕಾಗಿ ಒಂದು ಇಂಟರ್ನ್ಯಾಷನಲ್ ಒಂದು ಬಿಸ್ನೆಸ್ ಐತಿ, ಅದ್ರೊಳಗೆ ನಾವು ತಯಾರು ಮಾಡೋಕ್ಕೆ ನಾವು ರೆಡಿ ಆಗೇವಿ. ಸೊ ಯಾರ್ಯಾರು ನಮ್ಮ ಜೊತೆಗೆ ಕೈ ಜೋಡಿಸಿ ನಾವು ಒಂದು ಲೀಡರ್ಶಿಪ್ ಆಗ್ಬೋದು, ನನ್ನನ್ನು ಜನ ಗುರುತಿಸ್ಲಿ, ಅದರಿಂದ ನನ್ನಿಂದ ಒಬ್ಬರಿಗೆ 4 ಜನರಿಗೆ ಹೆಲ್ಪ್ ಆಗಲಿ. ಓಕೆ, ದುಡ್ಡು ಎಲ್ಲರೂ ಮಾಡ್ಬೋದು, ಬಟ್ ನಮ್ಮಿಂದ 4 ಜನರಿಗೆ ಹೆಲ್ಪ್ ಆಗಬೇಕು, ಅವ್ರು ನಮಗೆ ಹರಿಸ್ಬೇಕು, ಜನ ನಮ್ಮನ್ನು ಗುರುತಿಸ್ಬೇಕು ಒಂದು ಒಳ್ಳೆ ಕೆಲಸಕ್ಕೆ ಅಂತ. ನಿಮ್ಗೆ ಯಾರ್ಯಾರಿಗೆ ಆಸೆ ಐತಿ ನಮ್ಮ ಜೊತೆಗೆ ಕೈ ಜೋಡಿಸ್ರಿ, ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಸೊ ಕಮ್ಮಿಂಗ್ ಬ್ಯಾಕ್ ಟು ರೀಡಿಂಗ್. ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು, ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು: ಇನ್ನೋಸೆನ್ಸ್, ನ್ಯೂ ವಿಷನ್, ಮೆಚುರಿಟಿ, ಕ್ರಿಯೇಟಿವಿಟಿ, ದ ಫೂಲ್. ಓಕೆ, ಶೇರಿಂಗ್. 4 ಮೇಜರ್ ಅರ್ಕನ, 19, 1, 12, 3, 3. ಓಕೆ, ನಂಬರ್ 1 ಇದು ಈ ರೀಡಿಂಗ್ ಒಳಗೆ ಇಂಪಾರ್ಟೆಂಟ್. ನಿಮ್ಮ ಜೀವನಕ್ಕೆ ಏನಾದರೂ ಅವು ಈ ನಂಬರ್ಸ್ ರಿಲೇಟ್ ಆಕವ ಚೆಕ್ ಮಾಡಿರಿ. ನಿಮ್ಮ ವ್ಯಕ್ತಿ ನಿಮ್ಮಿಂದ ಏನು ಬಚ್ಚಿಟ್ಟಾರ ಅಂದ್ರೆ, ನಿಮ್ಗೆ ಹೇಳ್ಕೊಂಡಿಲ್ಲ ಅಂದ್ರೆ ನೀವು ಭಾಳ ಇನ್ನೋಸೆಂಟ್ ಅದಿರಿ. ಮೋಸ್ಟ್ಲಿ ಅದನ್ನು ಅವ್ರು ಉಪಯೋಗಿಸ್ಕೊತಿರ್ಬೇಕು. ಮುಗ್ದದಿರಿ, ಭಾಳ ಸರಳ ಜೀವಿಗಳದಿರಿ ಅನಿಸ್ತೈತಿ. ಭಾಳ ಹೈಫೈ ಇರಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು, ಜಾಸ್ತಿ ಕನಸು ಕಂಡೆ. ಸಿಂಪಲ್ ಲಿವಿಂಗ್ ಆ್ಯಂಡ್ ಹ್ಯಾಪಿ ಲಿವಿಂಗ್. ಸಿಂಪಲ್ ಆಗಿರ್ಬೇಕು, ಭಾಳ ಖುಷಿಯಿಂದ ಇರ್ಬೇಕು ಅನ್ನೋದು ನಿಮ್ಮದೊಂದು ವ್ಯಕ್ತಿತ್ವ ಇರ್ಬೋದು. ಅದನ್ನು ಅವ್ರು ನಿಮ್ಮ ಮುಂದೆ ಹೇಳ್ಕೊಂಡಿಲ್ಲ ಅನಿಸುತ್ತೆ. ಅವ್ರಿಗೆ ಅನಿಸೈತಿ, ಬಟ್ ನೀವು ಬಾಯಿ ಬಿಟ್ಟು ನಿಮ್ಮ ಮುಂದೆ ಅದನ್ನ ಹೇಳಿಲ್ಲ. ಅಷ್ಟು ಸಿಂಪಲ್ ಇದ್ರೂ ನೀವು ಭಾಳ ಒಂದು ಕ್ರಿಯೇಟಿವ್ ಪರ್ಸನ್ ಅಂದರೆ ಯಾವಾಗಲೂ ಏನಾದರೂ ಒಂದು ಚಿಂತನೆಗಳು ಮಾಡ್ತಿರ್ತೀರಿ, ಏನಾದರೂ ಹೊಸದನ್ನು ಹುಡುಕ್ತಿರ್ತೀರಿ, ಕಲಿತಿರ್ತೀರಿ. ನಾವು ಹೌಸ್ ವೈಫ್ ರೀ. ಎಸ್, ಹೌಸ್ ವೈಫ್. ನಿಮಗೆ ಅಡುಗೆ ಮಾಡೋಕೆ ಬರ್ತೈತಲ್ಲ, ಅಡುಗೆ ಅಂತ ಮಾಡಿ ದಿನ ನಿಮ್ಗೆ ಆದಂಥ ಏನೋ ನಿಮ್ಮದು ಅಷ್ಟೆಲ್ಲ ಹೊಸದು ಮಾಡ್ಬೇಕು ಅನ್ನೋದು ಇಷ್ಟ. ಮನೇನ ಏನೋ ಹೊಸದಾಗಿ ನೀವು ಒಂದು ಡೆಕೋರೇಟ್ ಮಾಡ್ಬೇಕಂತ ನಿಮಗೆ ಇಷ್ಟ, ಚಂದ ಕಾಣ್ಬೇಕಂತಂದು. ಹಿಂಗೆ ಮನೆ ಒಳಗಿಂದೇನೋ ಅದು ನಿಮ್ಮ ಕ್ರಿಯೇಟಿವಿಟಿ. ಉದಾಹರಣೆ ಹೇಳಿದ್ದು ನಾನು. ಹಂಗೆ ಅಂಥ ಕ್ರಿಯೇಟಿವ್ ಪರ್ಸನ್ ನೀವು. ನಿಮ್ಗೆ ಏನು ಬೇಕೋ ನೀವು ಅದನ್ನು ಸಾಧಿಸಬಹುದು ಅನ್ನೋದು ನಿಮಗೆ ಒಂದ್ಸಲ ನನಗೆ ಇದು ಬೇಕು ಅನ್ಸಿದ್ರೆ, ನಾನು ಇದನ್ನು ಮಾಡ್ಬೋದು ಅನ್ಸಿದ್ರೆ, ಎಸ್, ಯು ವಿಲ್ ಕ್ರಿಯೇಟ್ ಇಟ್. ಅಂಥದ್ದನ್ನು ನಿಮ್ಮ ಮುಂದೆ ಹೇಳಿಲ್ಲ ಅಂದರೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ ಅಂತ ಹೇಳ್ತದೆ. ಅವ್ರಿಗೆ ಗೊತ್ತಾಗೈತಿ, ಗುರುತಿಸ್ಯಾರ, ಬಟ್ ಅದನ್ನು ನಿಮ್ಗೆ ಹೇಳಿಲ್ಲ. ಏನೇ ಕಷ್ಟ ಬರಲಿ, ಏನೇ ಬರಲಿ, ಆ ಕಷ್ಟ ಒಳಗೂ ನೀವೊಂದು ಪಾಸಿಟಿವ್ನೆಸ್ ಹುಡುಕ್ತೀರಿ. ಕಷ್ಟ ಒಳಗೂ ಇದು ಹಿಂಗೆ ಯಾಕಾತು ನಾವು ಜಗಳ ಮಾಡಿದ್ವಿ ಅರ್ಥ ಮಾಡ್ಕೊಂಡ್ರಲ್ಲ, ಬಿಡ್ರಿ, ಇನ್ನೊಂದ್ಸಲ ಮಾಡೋದು ಬೇಡ.
ಅಂದ್ರೆ ಹಿಂಗೆ ನೀವು ಹಿಂಗೆ ಈ ರೀತಿಯಾಗಿ ಯೋಚನೆ ಮಾಡೋಂಥ ವ್ಯಕ್ತಿ ಅದಿರಿ ಅಂತ ಅವ್ರಿಗೆ ಗೊತ್ತು. ಬಟ್ ಆದ್ರೂ ನಿಮ್ಮನ್ನು ಬೈತಿರ್ಬೇಕು, ಏನು ಸಣ್ಣ ಹುಡುಗ ಮಾಡ್ದಂಗೆ ಮಾಡ್ತಿದ್ದೆ, ಸಣ್ಣ ಹುಡುಗಿ ಮಾಡ್ದಂಗೆ ಮಾಡ್ತಿದ್ದೆ, ನಿನಗೇನು ಬುದ್ಧಿ ಇಲ್ಲನ ಅಂತಂದು. ಬಟ್ ನಿಮ್ಮ ಕಡೆ ಭಾಳ ಮೆಚುರಿಟಿ ಐತಿ, ಭಾಳ ಕೇರಿಂಗ್ ನೇಚರ್ ಐತಿ, ಲವಿಂಗ್ ನೇಚರ್ ಐತಿ, ಹಂಚ್ಕೊಂಡು ತಿನ್ನೋ ಬುದ್ಧಿ ಐತಿ, ಎಲ್ಲರಿಗೂ ಒಳ್ಳೇದು ಮಾಡುವಂಥದ್ದು ಒಂದು ಬುದ್ಧಿ ಐತಿ ನಿಮ್ಮ ಕಡೆ. ರಿಸ್ಕ್ ಟೇಕರ್ ಅದಿರಿ ಅಂತ ಗೊತ್ತದಿ. ಏನೇ ಬಂದರೂ ಜೀವನದಾಗ ರಿಸ್ಕ್ ತೊಗೊತಿರೋರು, ಕ್ಯಾಲ್ಕುಲೇಟ್ ರಿಸ್ಕ್. ದೇವ್ರದನ ಮುಂದೇನಾಕತ್ ನೋಡೋಣ ತಗೋರಿ. ಕೆಲವೊಂದ್ಸಲ ಏನಾಕತ್ತಂದ್ರೆ ನೀವು ಭಾಳ ಹೈಪರ್ ಇದ್ರಿ ಅಂದ್ರೆ, ಭಾಳ ಹೈ ಎನರ್ಜಿ ಒಳಗಿದ್ರಿ ಅಂದ್ರೆ, ಎದುರಿಗಿರೋ ನೀ ಆ ಮ್ಯಾಚ್ ಮಾಡಿಲ್ಲ ನಾನು ಎದುರಿಗಿರೋ ವ್ಯಕ್ತಿ ನಿಮ್ಮನ್ನು ಅಂದ್ರೆ, ಅದನ್ನ ಹೇಳ್ಕೊಳಕ್ಕೆ ಅವ್ರಿಗೆ ಒಂಥರ ಆಕತ್ತೆ. ಅವ್ರಿಗೇನು ಅನ್ನಿಸ್ಬೋದು ಅಂದ್ರೆ ಅವರು ಸಣ್ಣ ಅನ್ನಿಸ್ಬೋದು. ಆವಾಗ ಭಾಳ ದೊಡ್ಡ ಮನಸ್ಬೇಕು, ಅದು ಎದುರಿಗಿರೋರು ನೀವು ನೀವು ಹಿಂಗೆ ಅದಿರಿ ನಾವು ಒಪ್ಕೊತೀನಿ ಅಂದಾಗ. ಯಾಕಂದ್ರೆ ಇದನ್ನ ಯಾಕೆ ಹೇಳ್ತದೆ ಅಂದ್ರೆ, ನಿಮ್ಮ ವ್ಯಕ್ತಿ ನಿಮ್ಮ ಮುಂದೆ ನೋಡ್ರಿ, ನಾನು ಮಾಡ್ತೀನಿ, ನಾನು ಗ್ರೇಟ್ ಅದನ್ನು ಭಾಳ ಮಂದಿ ಮಾತಾಡ್ತಿರ್ತಾರೆ. ನಿಮ್ಮ ಎನರ್ಜಿ ಭಾಳ ಹೈ ಇದ್ದಾಗ ಎದುರಿಗಿರೋ ವ್ಯಕ್ತಿ ಭಾಳ ಗ್ರೇಟ್ ಅನ್ನಂಗೆ ಪ್ರೊಜೆಕ್ಟ್ ಮಾಡ್ತಿರ್ತಾರೆ. ಏನೇ ಸಣ್ಣ ಸಣ್ಣ ವಿಷಯಗಳಿಗೂ ನಿಮ್ಮನ್ನು ಒಂದು ಸ್ವಲ್ಪ ಕೆಳಗೆ ತೋರ್ಸೋಕೆ ಟ್ರೈ ಮಾಡ್ತಿರ್ತಾರೆ ನೋಡ್ರಿ. ಅಬ್ಸರ್ವ್ ಮಾಡ್ಕೊಳ್ರಿ ನಿಮ್ಮ ರಿಲೇಷನ್ಶಿಪ್ ಒಳಗೆ. ನಿಮ್ಮ ಎನರ್ಜಿ ಭಾಳ ಹೈ ಐತಿಲ್ಲೇ. ಕಷ್ಟಕ್ಕೆ ಹೆದರಂಗಿಲ್ಲ, ಎದಕ್ಕೆ ಹೆದರಂಗಿಲ್ಲ, ಏನು ಬೇಕಾದ ಬರಲಿ ನಾನು ನೋಡ್ಕೊತ ನನ್ನ ಎನರ್ಜಿ ತಿಂದಿಲ್ಲ. ಸೊ ಅದನ್ನು ಅವರು ನಿಮ್ಮ ಬಾಯಿ ಬಿಟ್ಟು ಹೇಳಿಲ್ಲ. ನೀವು ಭಾಳ ನಿಮ್ಮ ವ್ಯಕ್ತಿತ್ವ ಚಂದ ಐತಿ, ನೋಡೋಕ್ಕೂ ಚಂದ ಇದ್ದೀರಿ, ಪ್ರೆಸೆಂಟಬಲ್ ಇದ್ದೀರಿ, ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ ಇದ್ದೀರಿ. ಸೊ ಅದನ್ನು ಹೇಳಿಲ್ಲ, ನಿಮ್ಮನ್ನು ಯಾವಾಗಲೂ ಒಂದು ಲೋ ಫೀಲ್ ಮಾಡೋಂಥದ್ದು ಒಂದು ವೈಬ್ರೇಷನ್ ಇರಬಹುದು ಅವ್ರ ಕಡೆಯಿಂದ ನೋಡ್ರಿ. ನಿಮ್ಗೆ ಅದನ್ನು ಫೀಲ್ ಮಾಡಿಸಿಲ್ಲ, ಅವರು ಮನಸ್ಸೊಳಗೆ ಐತಿ, ಇದೇ ಬಚ್ಚಿಟ್ಟಿದ್ದ ಅಂದ್ರೆ. ಮೆಚ್ಯೂರಿಟಿ ಲೆವೆಲ್ ಅರ್ಥ ಮಾಡ್ಕೊಳೋ ಶಕ್ತಿ ಭಾಳ ಐತಿ ನಿಮ್ದು. ಅವ್ರು ಏನು ಹೇಳಲ್ಲ ಅಂದ್ರೆ ನೀವು ಅವ್ರನ್ನ ಅರ್ಥ ಮಾಡ್ಕೊತೀರಿ ಅನಿಸುತ್ತೆ. ಜೀವನಾನ ಅರ್ಥ ಮಾಡ್ಕೊಳೋದು, ವ್ಯಕ್ತಿನ ಅರ್ಥ ಮಾಡ್ಕೊಳೋದು. ಓಕೆ, ಸೊ ಅಂದ್ರೆ ಇಲ್ಲಿ ಕಾರ್ಡ್ಸ್ ಬಂದಿರೋಳಗೆ ನನ್ನ ವ್ಯೂವರ್ಸ್ ನೀವೆಲ್ಲ ಹೆಂಗದ್ರಿ ಅಂದ್ರೆ, ಎಸ್ ವೆರಿ ವೆರಿ ಗುಡ್. ಕ್ರಿಯೇಟಿವಿಟಿ ಆ್ಯಂಡ್ ಶೇರಿಂಗ್ ಫೂಲ್ ಕಾರ್ಡ್ ಎಲ್ಲ 4 ಮೇಜರ್ ಅರ್ಕನ ಅಂದ್ರೆ ನೀವು ಇಂಥ ಗುಣ ನಿಮ್ಮ ಹತ್ರ ಇದ್ದ ಬಿಡ್ತಾವೆ. ಅದು ಏನು ಮಾಡೋಕೆ ಬರಲ್ಲ. ಈಗಿಂದಲ್ಲ, ಅದೊಂದು ಲೈಫ್ ಪರ್ಯಂತ ನೀವು ಹಿಂಗದಿರಿ, ಜೀವನ ಪೂರ್ತಿ ಹಿಂಗೆ ಹೈ ಎನರ್ಜಿ ಒಳಗೆ ಇರ್ತೀರ. ರಿಸ್ಕ್ ಟೇಕರ್, ಖುಷಿಯಿಂದ ಇರೋರು, ಹಾನೆಸ್ಟ್ ಅದಿರಿ ನೀವು, ಭಾಳ ಲಾಯಲ್ಟಿ ಇದ್ದೀರಿ, ಪ್ರಾಮಾಣಿಕ ಅದಿರಿ. ಒಬ್ರು ನಿಮ್ಮ ನಂಬಿದ್ರಂದ್ರೆ ನೀವು ಅವರಿಗೆ ಎಂದು ಮೋಸ ಮಾಡೋಂಗಿಲ್ಲ ಅವರಿಗೆ, ಅಥವಾ ಅವ್ರಿಗೆ ಕೆಟ್ಟಾಗಲಿ ಅಂತ ಎಂದು ಅನ್ನಂಗಿಲ್ಲ ನೀವು. ಹಂಗೆ ನಂಬಿಕೆಹರ ಅಂತ ವ್ಯಕ್ತಿ ಇದ್ದೀರಿ. ಹಾಗೇನು ಹೇಳ್ತಾನೆ, ಕೈಂಡ್ ನೇಚರ್ ಅದಿರಿ. ಒಂದು ತಾಯಿ ಪ್ರೀತಿ ಕೊಡ್ತಾರಲ್ಲ, ಅದು ಹುಡುಗ ಆಗಲಿ ಹುಡುಗಿ ಆಗಲಿ, ತಾಯಿ ಪ್ರೀತಿ ಅದು ಮನೋಭಾವನೆ ಇರ್ಬೇಕಷ್ಟೆ. ಓಕೆ, ಮಾತ್ರ ಹೃದಯ ಆ ವ್ಯಕ್ತಿ ಒಳಗಿರ್ಬೇಕು. ಎಮೋಷ್ನಲ್ ಭಾಳ ಅದಿರಿ. ನೀವು ಹೇಳಿಲ್ಲ ಎಮೋಷ್ನಲ್ ಅದಿರಿ ಅಂದಾಗ, ನೀವು ಸಣ್ಣ ಸಣ್ಣ ವಿಷಯಕ್ಕೆ ನೀವು ಭಾಳ ಬೆಲೆ ಕೊಡೋಕತ್ತಿದ್ರೆ, ಎದುರಿಗಿರೋ ವ್ಯಕ್ತಿಗೆ ನಿಮ್ಗೆ ಹೇಳಿರ್ಲಿಕ್ಕಿಲ್ಲ, ಏನು ಇಟ್ಟಿಟ್ಟಕ್ಕೆ ನೀನು ಅಳದು ಮಾಡ್ತಿದ್ದಿ, ಇಟ್ಟಿಟ್ಟಕ್ಕೆ ಎದಕ್ಕೆ ಅಷ್ಟು ಬೇಜಾರು ಮಾಡ್ಕೊತಿದ್ದಿ, ಈ ರೀತಿ ಮಾತಾಡಿರ್ತಾರೆ ಅವ್ರು. ಯಾಕಂದ್ರೆ ಇನೋಸೆಂಟ್ ಇದ್ದಾಗ ನೀವು ಮೆಚುರಿಟಿನೂ ಐತಿ ಪ್ಲಸ್ ಇನೋಸೆನ್ಸು ಐತಿಲ್ಲಿ. ಆ್ಯಂಡ್ ಅಗೇನ್ ಶೇರಿಂಗ್ ಐತಿಲ್ಲಿ. ಆ್ಯಂಡ್ ಫೂಲ್ ಕಾರ್ಡ್, ಮಕ್ಕಳ ಮನಸ್ಸು, ನಿಮ್ಮ ಮುಗ್ಧ ಮನಸ್ಸು ಐತಿ ನಿಮ್ದು. ಬಟ್ ಜೀವನದ ಒಳಗೆ ಜೀವನದ್ದು ಏನಾರು ಅಂದರೆ ತೊಗೋಬೇಕು, ಕಷ್ಟಗಳನ್ನು ಎದುರಿಸ್ಬೇಕು, ಒಂದು ರಿಲೇಷನ್ ಇನ್ನೂ ಬಂದಾಗ ಭಾಳ ಮೆಚುರಿಟಿ ಆಗಿ ನೀವು ವರ್ತಿಸ್ತೀರಿ. ಗುಡ್ ಯಾ ಮೈ ವ್ಯೂವರ್ಸ್, ಹ್ಯಾಟ್ಸ್ ಆಫ್, ಕೀಪ್ ಗೋಯಿಂಗ್. ಯಾರೇ ಏನೇ ಹೇಳಲಿ, ಕೆಳಗೆ ನೀವು ಮಾತಾಡಲಿ, ನಿಮ್ದು ಏನದಿರಲ್ಲ ವ್ಯಕ್ತಿತ್ವ ಬಿಟ್ಟು ಕೊಡಬೇಡ್ರಿ. ಸೊ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು. ಇಲ್ಲೇ ಅವ್ರಿಗೆ ಅನ್ನಿಸ್ತಾ ಐತಿ ಒಂದು ಸ್ವಲ್ಪ ನಾ ದೂರ ಆಗ್ಬಿಡೋಣ, ಇಬ್ರು ಒಂದು ಸ್ವಲ್ಪ ಸಿಟ್ಟು ಗಿಟ್ಟು ಈಗೋ ಇಶ್ಯೂಸ್ ಕಮ್ಮಿ ಆಗ್ಬೋದು ನಮ್ಮಿಬ್ಬರ ನಡುವೆ ಅಂತ ಅವ್ರು ಅನ್ಕೊತಾರೆ ಯಾವಾಗಲೂ. ನಿಮ್ಮ ಮುಂದೆ ಹೇಳಿರ್ಲಿಕ್ಕಿಲ್ಲ, ಯಾಕಂದ್ರೆ ನೀವು ಇಲ್ಲೇ ನಿಮ್ಮ ಮೆಚುರಿಟಿನ ನೀವು ಯಾವಾಗಲೂ ಕರೆಕ್ಟ್ ಇರ್ತೀರಿ. ಬಟ್ ಎದುರಿಗೇನು ಅನ್ನಿಸ್ತೀರಿ, ನೀವು ಡಾಮಿನೇಟ್ ಅದಿರಿ ಅನ್ನಿಸ್ತೀರಿ. ಒಂದು 4 ದಿನ ದೂರ ಇದ್ದು ನೋಡ್ಬೇಕು ಏನಾಕತಿ. ಅವ್ರಿಗೆ ಅನಿಸ್ತೈತಿ ನೀವು ಭಾಳ ಈಗೋಯಿಸ್ಟಿಕ್ ಅದಿರಿ, ನಾನು ಒಂದಿಷ್ಟು ದಿನ ಮಾತಾಡ್ಸೋದು ಬಿಟ್ರೆ ನೀವು ಕೂಲ್ ಹಾಕಿರನ, ನಾ ಹೇಳ್ದಂಗೆ ಕೇಳ್ತಿರನ ಅಂತ ಅವ್ರಿಗೆ ಅನ್ನಿಸ್ತೈತಿ. ಹಿಂಗೆ ತಲೆಯಾಗ ಪ್ಲ್ಯಾನ್ ನಡೆದೈತಿ. ಲೈಫ್ ಶುಡ್ ಬಿ ಫುಲ್ ಆಫ್ ಎಕ್ಸೈಟ್ಮೆಂಟ್. ಅದೇ ಎಲ್ಲ ಎಕ್ಸೈಟ್ಮೆಂಟ್ ಇರಬೇಕು ಜೀವನದಾಗ. ಎಕ್ಸೈಟ್ಮೆಂಟ್ ಏನೋ ದಿನ ಪಾರ್ಟಿ ಮಾಡಬೇಕು, ಹೊರಗೆ ಹೋಗ್ಬೇಕು, ಮಾಡಬೇಕು, ನಾ ಹೇಳ್ದಂಗೆ ಕೇಳಿದ್ಬಿಡ್ಬೇಕು. ಎಕ್ಸೈಟ್ಮೆಂಟ್ ಇದು ಜೀವನ ಅಂದ್ರೆ ದಿನಾನು ಹಂಗೆ ಪಿಕ್ಚರ್ನ ತೋರಿಸ್ದಂಗೆ ಇರೋಕ್ಕಾಗಲ್ಲ. ಜೀವನ ಮೇಲೆ ಕಷ್ಟನ ಎದುರಿಸ್ಬೇಕು, ಸುಖನೂ ಬರಬೇಕು, ಒಂದು ದುಃಖ ಬರ್ತದೆ, ಎಲ್ಲನೂ ಎದುರಿಸ್ಬೇಕು, ಇದು ಜೀವನ. ಓಕೆ, ನೀವು ಹಂಗೆ ಎಕ್ಸೈಟೆಡ್ ಇಲ್ಲ, ಹಾಗಾಗಿ ಇದು ಬೇಜಾರು ಆಗಾಕತ್ತೈತಿ ಅನ್ಸಾಕತ್ತೈತಿ, ಬೋರ್ ಆಗಾಕತ್ತೈತಿ ರಿಲೇಷನ್ಶಿಪ್ ಅಂತಂದು.
ಸಿ ದೇ ಆರ್ ನಾಟ್ ಲಾಯಲ್ ಟು ಯು. ಓಕೆ, ಅವ್ರು ನಿಮ್ಗೆ ಲಾಯಲ್ ಇಲ್ಲ. ನೀವು ಪ್ರಾಮಾಣಿಕತೆಯಿಂದ ಆ ವ್ಯಕ್ತಿ ಜೊತೆಗೆ ಅದಿರಿ, ಎಷ್ಟು ನಂಬಿಕೆ ಇಟ್ಕೊಂಡಿರಿ, ಅಷ್ಟೊಂದು ಅದಕ್ಕೆ ಅರ್ಹತೆ ಇಲ್ಲ ನಿಮ್ಮ ವ್ಯಕ್ತಿಗೆ. ಅದು ಗಿಲ್ಟ್ ಫೀಲ್ ಆಗ್ತಾಯಿತ್ತು ಅವ್ರಿಗೆ, ಅದು ಹೇಳಕ್ಕೆ ಆಗಾಕತ್ತಿಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರದ್ದು ಈಗೋ ಇರ್ಬೇಕು, ಅವ್ರಿಗೆ ಸಿಟ್ಟು ಭಾಳ ಇರಬೇಕು, ಅವ್ರಿಗೂ ಸೊಕ್ಕಿರ್ಬೇಕು, ಸೊಕ್ಕದ. ಮೈ ಫೀಲಿಂಗ್ಸ್ ಆರ್ ಆಲ್ವೇಸ್ ಟ್ರೂ ಫಾರ್ ಯು ಬಟ್ ಯು ಡಿಡೆಂಟ್ ಆಕ್ಸೆಪ್ಟ್. ಈಗ ನೋಡ್ರಿ, ಅವ್ರದ ಫೀಲಿಂಗ್ಸ್ ಭಾಳ ಟ್ರೂ ಇದ್ವಂತ, ನೀವು ಅವಾಗ ಅವ್ರನ್ನ ಒಪ್ಕೊಳ್ಳಿಲ್ಲ ಅಂತ, ಹಾಗಾಗಿ ಈಗ ನಿಮ್ಮ ಮೇಲೆ ಆರೋಪಗಳನ್ನು ಹಾಕ್ತಿದ್ದಾರೆ. ನೀವು ಅವ್ರನ್ನ ಹೋಲ್ ಹಾರ್ಟೆಡ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದು ಅವ್ರಿಗೆ ಅನ್ನಿಸ್ತತಿ. ಬಟ್ ಡೋಂಟ್ ವರಿ, ನೀವು ಕರೆಕ್ಟ್ ಅದಿರಿ. ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ಫಾರ್ ಮೀ ಟು ಬಿ ಇನ್ ದಿಸ್ ರಿಲೇಷನ್ಶಿಪ್. ಸೊ ನನಗೆ ಇದ್ರಾಗ ಗಿಡಕ್ಕೆ ಕಷ್ಟ ಆಗ್ತೈತಿ. ಇದು ಕುತ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋಣ, ಕುತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಬಿಟ್ಟು ಹೋಗೋಣ ಅಂತಲೂ ಅವರಿಗೆ ಅನ್ನಿಸ್ತಾ ಐತಿ. ಅಂದರೆ ಹ್ಯಾಂಡಲ್ ಮಾಡೋಕೆ ಆಗಾಕತ್ತಿಲ್ಲ ನಿಮ್ಮ ಎನರ್ಜಿನ. ಹೇಳಿಲ್ಲ ಐ ಕಾಂಟ್ ಲಿವ್ ವಿತೌಟ್ ಯು ಬಟ್ ಡೋಂಟ್ ನೋ ಹೌ ಟು ಫಿಕ್ಸ್ ಇಟ್. ಮೊನ್ನೆ ಅದೊಂದು ರೀಡಿಂಗ್ ಮಾಡೇನಿ, ಅವಾಗ ಈ ಡೆಕ್ ತೊಗೊಂಡೆ ನಾನು. ಮೋಸ್ಟ್ಲಿ ಈ ಒಂದಿಷ್ಟು ಕಾರ್ಡ್ ಸೇಮ್ ಅದಾವೆ, ನೋಡಿ ಚೆಕ್ ಮಾಡಿರಿ. ನನಗೆ ನೆನಪಿರಬೇಕಾದ್ರೆ ಇದೊಂದು ಬಂದೈತಿ, ಈಗೋ ಇಶ್ಯೂ ಒಂದು ಬಂದೈತೆ ಅನಿಸುತ್ತೆ. ನೋಡಿರಿ, ಯಾರು ದಿನ ರೀಡಿಂಗ್ ಮಾಡ್ತೀರಿ, ಒಂದಿಷ್ಟು ಬಂದವಿಲ್ಲಿ. ಓಕೆ, ಸಿ ಬಾಟಮ್ ಆಫ್ ದ ಡೆ. ಐ ನೋ ಯು ಆರ್ ಟೂ ಗುಡ್, ಐ ವಿಲ್ ಕೀಪ್ ಲವಿಂಗ್ ಯು ಆಲ್ವೇಸ್. ನೀವು ಭಾಳ ಒಳ್ಳೆಯದಿರೋದು ಗೊತ್ತು, ನಾನು ಯಾವಾಗಲೂ ನೀನು ಇಷ್ಟಪಡ್ತಾನೆ ಇರ್ತಾನೆ, ಬಟ್ ನೀನಿಂದ ದೂರ ಹೋಗ್ತಾನೆ. ಪ್ರೀತಿ ಮಾಡೋರೆಲ್ಲ ನಿಮ್ಮ ಜೀವನದಾಗ ಇರ್ತಾರೆ ಅನ್ಬೇಡ್ರಿ. ಯಾರ್ಯಾರು ಹೋಗ್ತಾರ ಅವರಿಗೆಲ್ಲ ಹೋಗ್ಬರ್ರಿ, ಆರಾಮಿರಿ ಅಂತ ಹೇಳೋದು ಕಲೀರಿ. ನಿಮಗೆ ವ್ಯಾಲ್ಯೂ ಹೇಳಿದೆ ಆಗಲೇ, ನಿಮ್ಮ ಎನರ್ಜಿ ಭಾಳ ಹೈ ಐತಿ. ಆ ಎನರ್ಜಿಗೆ ಆ ವ್ಯಕ್ತಿಗೆ ಮ್ಯಾಚ್ ಮಾಡೋಕೆ ಆಗಾಕತ್ತಿಲ್ಲ. ಸೊ ಹಾಗಾಗಿ ಇವೆಲ್ಲ ಅವ್ರ ಮನಸ್ಸೊಳಗೆ ನಡೆದವು. ಆ್ಯಂಗರ್, ಸಿಟ್ಟು ಮಾಡೋದು, ಅಂದರೆ ಸಿಟ್ಟು ಇರ್ಬೋದನೋ, ಈಗೋ ಇರ್ಬೋದನ. ನೀ ನನಗೆ ಬ್ಯಾಡ್ ಅಂದಿದ್ದಿ, ನೀ ಅವಾಗ ಹಂಗೆ ಅಂದಿದ್ದಿ, ನಾನು ನಿಜವಾಗ್ಲೂ ಪ್ರೀತಿ ಕೊಡಕ್ಕೆ ಬಂದಿದ್ದೆ, ನೀ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಇಷ್ಟೆಲ್ಲ ಅಂದ್ಕೊಂಡ್ರೆ ಮನಸ್ಸು ಇವೆಲ್ಲ ಬಚ್ಚಿಟ್ಟಿದ್ವ. ನೀನು ಬಿಟ್ಟಿರೋಕ್ಕಾಗಲ್ಲ, ಬಟ್ ಇದನ್ನೆಲ್ಲ ಹೆಂಗೆ ಫಿಕ್ಸ್ ಮಾಡ್ಕೋಬೇಕಂತ ನಂಗೆ ಗೊತ್ತಾಗತ್ತಿಲ್ಲ. ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಅವ್ರ ಪ್ರಾಬ್ಲಮ್. ಓಕೆ, ಸೊ ಡೋಂಟ್ ವರಿ, ನೀವು ಮಸ್ತ್ ಆರಾಮದಿರಿ ಹಂಗೆ. ಸೊ ಏಂಜಲ್ಸ್, ನನ್ನ ವ್ಯೂವರ್ಸಿಗೆ ಗೈಡೆನ್ಸ್ ಏನು ಕೊಡ್ತೀರಿ? ಇಲ್ಲಿ ನೀವು ನ್ಯೂ ವಿಷನ್ ಅಂತ ಮಾಡಿರಿ. ಸಿ ಎಲ್ಲ ಕಾರ್ಡ್ಸು ಚಲೋ ಬಂದವು. ನ್ಯೂ ವಿಷನ್ ಮಾಡಿರಿ, ಕ್ರಿಯೇಟಿವಿಟಿ ಮಾಡಿರಿ. ಓಕೆ, ಕ್ಲೇಮ್ ಮಾಡೋಕ್ಕೆ ಹೇಳ್ತಿದ್ದಾನೆ. ನೀವು ಇಷ್ಟೆಲ್ಲ ಮಾಡಿದ್ರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಲೆಟ್ ದಮ್ ಗೋ ಅಷ್ಟೆ. ಸೊ ಏಂಜಲ್ಸ್, ಪ್ಲೀಸ್ ಗೈಡ್. ಬ್ಯೂಟಿ, ಐ ಸಿ ಬ್ಯೂಟಿ ಇನ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿ ಒನ್. ಇದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕು. ಇದನ್ನು ನಿಮ್ಗೆ ಏನಂದರೆ ಜೀವನದಾಗ ಅಳವಡಿಸ್ಕೊಳ್ಳಿ ಗೈಡೆನ್ಸ್ ಅಂದ್ರೆ. 3 ನಂಬರ್, 6 ನಂಬರ್ ಅಥವಾ 6 ಕಾಣ್ತಿರ್ಬೋದು ನಿಮ್ಗೆ ಎಲ್ಲ ಕಡೆ ಹೋದಲ್ಲೇ ಬಂದಲ್ಲಿ. ನಿಮ್ಮ ಜೀವನದಾಗ ಒಳ್ಳೆಯದ ನಿಮ್ಗೆ ಮಟೀರಿಯಲಿಸ್ಟಿಕ್ಕಾಗಿ ಏನಾರು ಗೇನ್ ಆಗ್ತಿರ್ಬೋದು ನೋಡ್ರಿ. ಸೊ ನಾ ಎಲ್ಲದ್ರಾಗ ಅವ್ರು ಹೆಂಗಾರ ಯಾರು, ನಾನು ಎಲ್ಲದ್ರಾಗೂ ಒಳ್ಳೇದಾಗ ಕಾಣ್ತಾನೆ ಅನ್ನೋದು ನೀವು ಇನ್ಮೇಲೆ ಗೈಡೆನ್ಸ್ ಇದೆ ನಿಮ್ಗೆ. ಅಂದ್ರೆ ನೀವು ಹೇಳಿಲ್ಲ, ನೀವು ಹೆಂಗದಿರಿ ಹಂಗಾರಿ, ಮಜಾ ಆರಾಮಿರ್ರಿ, ಮಸ್ತ್ ಇರದಿರಿ, ಚೇಂಜ್ ಆಗಕ್ಕೆ ಹೋಗ್ಬೇಡ್ರಿ. ನಮ್ಮ ಸಲಾಗಿ ಇನ್ನೊಬ್ಬರ ಸಲ ಚೇಂಜ್ ಆಗಕ್ಕೆ ಹೋದ್ರೆ ನಿಮ್ಮ ತನಕ ಕಳ್ಕೊಂಡು ಹೋಗ್ಬಿಡ್ತೀರಿ. ನಿಮ್ದು ಎಸೆನ್ಸ್ ಇರೋದಿಲ್ಲ, ಅದ್ರದ್ದು ಹೋಗ್ಬಿಡ್ತದೆ, ನಿಮ್ಮ ವ್ಯಕ್ತಿತ್ವ ಹಾಳು ಮಾಡ್ಕೊತೀರಿ. ನಿಮ್ಮ ಜೀವನದಾಗ ಏನೇನು ಅದಾವಲ್ಲ, ಕಷ್ಟ, ಹೆವಿನೆಸ್, ನಮ್ಗೆ ಒಂಥರ ಅಜ್ಜಿ ಮನಸ್ಸು ಭಾರ ಆಗ್ತದ್ರಿ, ಕೆಲವೊಂದು ವಿಷಯಗಳನ್ನ ನೆನೆಸಿ ಎಲ್ಲನೂ ಬಿಟ್ಬಿಡ್ರಿ. ಓಕೆ, ನನ್ನ ಜೀವನದಾಗ ಯಾವಾಗ ನಾನು ಖುಷಿಯಾದ ಇದ್ದೇನೆ, ನಾನು ನನ್ನ ಫ್ರೀಡಮನ್ನು ಇಷ್ಟಪಡ್ತೇನೆ. ಓಕೆ, ದೇವ್ರದಾರ ನಮ್ಗೆ ತಂದು. ಯಾಕಂದ್ರೆ ಎದುರಿಗಿರೋ ವ್ಯಕ್ತಿ ನಿಮಗೆ ಹಂಗೆ ಫೀಲ್ ಮಾಡ್ಸಕತ್ತಾರಲ್ಲೇ, ನೀವು ವರ್ತ್ ಇಲ್ಲ, ನೀವು ಹಿಂಗದಿ, ನೀ ಹಿಂಗದಿ, ನೀವು ಆರಾಮೇ ಚೆನ್ನಾಗಿದ್ರಿ. ಆ್ಯಕ್ಚುಲಿ ಅವ್ರಿಗೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ. ಸೊ ರಿಲೀಸ್ ಅಂಥವೆಲ್ಲ ಮನಸ್ಸಿಗೆ ಭಾರ ಆಗಿದ್ದು ಎಲ್ಲರೂ ರಿಲೀಸ್ ಮಾಡಿರಿ. 9 ನಂಬರ್ ಈಸ್ ಇಂಪಾರ್ಟೆಂಟ್, 1 ನಂಬರ್ ಈಸ್ ಇಂಪಾರ್ಟೆಂಟ್. ಅಗೇನ್ ಬಂತು, ಆಪ್ಟಿಮಿಸ್ಟಿಕ್ ಆಗಿ ನಾನು ಜೀವನನ ನೋಡ್ತೀನಿ. ಎಲ್ಲದಕ್ಕೂ ಪ್ರಾಕ್ಟಿಕಲಿ ಲಾಜಿಕಲಿ ಮಾಡೋಕ್ಕೆ ಹೋಗಲ್ಲ. ಏನೇ ಆಗಲಿ ನನ್ನ ಸಿಚುವೇಶನ್ ಒಳಗೆ ಅದ್ರನ್ನ ಒಳ್ಳೇದೇ ಹುಡುಕ್ತೀನಿ ಅನ್ನೋದನ್ನು ನೀವು
ಕಲಿಬೇಕಾಗೈತಿ ಇಲ್ಲಿ. ನ್ಯೂ ಬಿಗ್ನಿಂಗ್ ಮಾಡ್ಕೊಳೋರು ನ್ಯೂ ಬಿಗ್ನಿಂಗ್ ಮಾಡ್ಕೊ, ಅಲ್ಲೂ ನ್ಯೂ ವಿಷನ್ ಬಂದೈತಿ, ಇಲ್ಲ ನ್ಯೂ ಬಿಗ್ನಿಂಗ್. ವೆಲ್ಕಮ್. ನನ್ನ ಜೀವನದಾಗ ಏನೇ ಅಪರ್ಚುನಿಟಿ ಬರಲಿ, ಹೊಸ ಬರಲಿ, ನಾನು ಅದನ್ನು ಒಪ್ಕೊತೀನಿ. ಪಾಸಿಬಿಲಿಟೀಸ್ ಬಂದೈತಿ ಇಲ್ಲೇ ಬರ್ತದವು ನಿಮ್ಮ ಜೀವನದಾಗ. ಈ ಒಂದೇ ವ್ಯಕ್ತಿಗೋಸ್ಕರ ಅಥವಾ ಈ ವ್ಯಕ್ತಿಗೋಸ್ಕರ ಒಂದು ಪ್ರೀತಿ ಮಾಡೇನಿ ಅನ್ನೋದು ಒಂದು ವಿಷಯ ಇಟ್ಕೊಂಡು ಜೀವನ ಹಾಳು ಮಾಡ್ಕೊಬೇಡ್ರಿ. ಅಪರ್ಚುನಿಟಿ ಜೀವನದಾಗ ಏನು ಬರ್ತಾವೆ ನೋಡ್ರಿ, ಬೇರೆ ಅಪರ್ಚುನಿಟೀಸ್ ಅಂದ್ರೆ ನಿಮ್ಮ ಜೀವನದಾಗ ಮ್ಯಾಲೆ ಹೋಗಕ್ಕೆ, ನೀವು ಕರಿಯರ್ ಒಳಗಿರ್ಬೋದು, ನೀವೇನೋ ಕನಸು ಕಂಡಿರ್ತೀರಿ, ಅದಕ್ಕೆ ಹೋಗ್ಬೋದು. ಬಟ್ ಇಲ್ಲ, ಇದೇ ನನ್ನ ವ್ಯಕ್ತಿ ಇಷ್ಟಪಟ್ಟೆ, ಅವ್ರಿಗೆ ಬ್ಯಾಡ್ ಅಂದಾರ, ಅವ್ರಿಗೆ ಇಷ್ಟ ಆಗಲ್ಲ ನಾ ಹಿಂಗೆ ಮಾಡಿದ್ರೆ, ಹಿಂದೆ ನಿಂತ್ರಿ ಇಲ್ಲ ನಿಂತ್ರಿ. ಸೊ ನ್ಯೂ ವಿಷನ್ನ, ಅಪಾರ್ಚುನಿಟಿ, ಇಲ್ಲಿ ಪಾಸಿಬಿಲಿಟೀಸ್ ಆ್ಯಂಡ್ ಇಲ್ಲಿ ನ್ಯೂ ಬಿಸ್ನೆಸ್. ನಿಮ್ಮ ಮೂರು ನಿಮ್ಗೆ ಹೇಳ್ತದವು ನಿಮ್ಮ ಜೀವನದಾಗ ಏನೋ ಒಳ್ಳೇದು ಆಗ್ತದವು ಆಲ್ರೆಡಿ. ಬಟ್ ನೀವೇ ಹಿಂದೆ ಏಟ್ ಹಾಕ್ತದಿರಿ ಕೆಲವೊಂದು ವಿಷಯಗಳಿಗೆ. ಸೊ ಅವನ್ನೆಲ್ಲ ಲೆಟ್ ಗೋ ಮಾಡಿರಿ, ಮುಂದೆ ಹೋಗ್ತಾ ಇರ್ರಿ ಅಂತ ನಿಮಗೆ ಇಲ್ಲಿ ಬಂದಿರೋದು. ಓಕೆ, ಸೊ ಇಷ್ಟು ಹೇಳಿ ನ್ಯೂ ಬಿಗ್ನಿಂಗ್ ಮಾಡ್ಕೊಳ್ರಿ, ಪಾಸಿಬಿಲಿಟೀಸ್ ಮಾಡ್ಕೊಳ್ರಿ, ಲೈಟ್ನೆಸ್ ಮಾಡ್ಕೊಳ್ರಿ. ಮನಸ್ಸು ಭಾಳ ಭಾರ ಆಗಿರೋದಲ್ಲ, ಆ ಲೈಟ್ನೆಸ್, ಹಗುರ ಲಘುತನ. ಓಕೆ, ಲೈಟ್ನೆಸ್. ನನ್ನ ಜೀವನದಾಗ ಒಂದು ಲೈಟ್ನೆಸ್ ಬರಲಿ, ಈ ಹೆವಿನೆಸ್ ಎಲ್ಲ ಹೋಗಲಿ, ಮನಸ್ಸು ಭಾರ ಆಗಿದ್ದೆಲ್ಲ ಹೋಗಲಿ, ಹೋಗೈತಿ, ನಾ ಲೈಟ್ ಫೀಲ್ ಮಾಡ್ತದಾನೆ ಅಂತ ಬರೀರಿ. ಪ್ರೆಸೆಂಟ್ ಟೆನ್ಸ್ ಒಳಗೆ ಬರೀರಿ. ಓಕೆ, ಸೊ ಹೆಲ್ಪ್ಫುಲ್ ಆತ ಅನ್ಕೊಂತ ಇವತ್ತಿನ ರೀಡಿಂಗ್ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದೇ ನಿಮ್ಮದೇ ಆದಂಥ ಸ್ಪೇಸು. ಇಲ್ಲಿ ನಿಮಗೆ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತಾ ಐತಿ ದಿನಾನ. ಏಂಜಲ್ ಕಡೆಯಿಂದ ನಿಮ್ಗೆ ಗೈಡೆನ್ಸ್ ಬರ್ತೈತಿ. ನೀವು ಏನು ಮಾಡಬೇಕು, ಏನು ಮಾಡಬಾರ್ದು, ನಿಮ್ಮ ರಿಲೇಷನ್ಶಿಪ್ಪಿಗೆ ನಿಮ್ಮ ವ್ಯಕ್ತಿ ಏನು ಮುಚ್ಚಿಟ್ಟಾರ, ನಿಮ್ಮಿಂದ ಏನು ಬಚ್ಚಿಟ್ಟಿದ್ರು, ಯಾಕೆ ಹಿಂಗೆ ಬಿಹೇವ್ ಮಾಡ್ತಿದ್ದಾರೆ, ಎಲ್ಲ ನಿಮ್ಗೆ ಇಲ್ಲಿ ಗೊತ್ತಾಗ್ತೈತಿ. ಸೊ ಇವನ್ನೆಲ್ಲ ತಿಳ್ಕೊಳ್ರಿ, ಅದನ್ನು ಸರಿ ಮಾಡ್ಕೊಳ್ರಿ, ನಿಮ್ಮ ಜೀವನ ಅಪ್ಗ್ರೇಡ್ ಮಾಡ್ಕೊಳ್ರಿ, ಖುಷಿಯಿಂದ ಇರೋದು ಕಲೀರಿ. ಓಕೆ, ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಾಳೆ ಒಂದು ಹೊಸ ರೀಡಿಂಗ್ ಒಂದಿಗೆ ನಿಮ್ಮನ್ನು ಭೇಟಿ ಹಾಕನೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ. ಖುಷಿಯಾಗಿರ್ರಿ, ನಿಮ್ಮನ್ನು ನೀವು ಕಾಳಜಿ ಮಾಡ್ಕೊಳೋದು ಕಲೀರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋಣ ಅಂತ. ಥ್ಯಾಂಕ್ ಯು.